ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಇಂದಿನ ಸಂಚಿಕೆಯಲ್ಲಿ ನಾವು ಜ್ಞಾನಯೋಗ ಅದರಲ್ಲಿ 33, 34, 35 ಮತ್ತು 36ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಹೇಳಿದ ಯಾವ್ಯಾವ ಥರ ಯಜ್ಞ ಇದೆ ಅಂತ. ದವ್ಯ ಯಜ್ಞ ಇದೆ, ಜ್ಞಾನ ಯಜ್ಞ ಇದೆ, ಸ್ವಾಧ್ಯಾಯ ಯಜ್ಞ ಇದೆ. ಅದೇ ಥರ ನೀನು ಯಾವುದನ್ನೇ ಪರೋಪಕಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಯಾವುದು ಮಾಡ್ತೀಯೋ ಅದು ಯಜ್ಞ ಅನ್ನಿಸ್ಕೊಡುತ್ತೆ. ಸ್ವಾರ್ಥ ಇಲ್ಲದೆ ಹೋದರೆ ಅದೇ ಯಜ್ಞ ಆಗತ್ತೆ ಅಂತ ಶ್ರೀಕೃಷ್ಣ ಹೇಳ್ದ. ಅದನ್ನೇ ಮುಂದುವರಿಸ್ತಾ 33ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯದ್ಯಾಜ್ಞ ಜ್ಞಾನಯಜ್ಞ ಪರಂತಪಃ ಸರ್ವಂ ಕರ್ಮ ಕಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅಂದರೆ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ದ್ರವ್ಯ ಯಜ್ಞಕ್ಕಿಂತ ಯಾವ ಯಜ್ಞ ಶ್ರೇಷ್ಠಕರ ಅಂತ ಹೇಳ್ತಾನೆ. ದ್ರವ್ಯ ಯಜ್ಞಕ್ಕಿಂತ ಜ್ಞಾನಯಜ್ಞ ಅತ್ಯಂತ ಶ್ರೇಷ್ಠಕರ ಮತ್ತು ಎಲ್ಲದಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠವಾದದ್ದು ಅಂತ ಹೇಳ್ತಾನೆ. ದ್ರವ್ಯ ಯಜ್ಞ ಅಂದರೆ ದ್ರವ್ಯವನ್ನು ಕೊಡೋದು, ಏನಾದರೂ ಒಂದು ದಾನ ಮಾಡೋದು, ವಸ್ತ್ರದಾನ ಆಗಿರ್ಬೋದು, ದ್ರವ್ಯದಾನ ಆಗಿರ್ಬೋದು, ಹಸುನ ಕೊಡೋದಿರ್ಬೋದು, ಅಥವಾ ಇನ್ನು ಪುಸ್ತಕಗಳನ್ನು ಕೊಡುವಂಥದ್ದಿರ್ಬೋದು, ಯಾವುದೇ ಆಗಿರ್ಬೋದು. ಅದು ಲಿಮಿಟೆಡ್ ಆಗುತ್ತೆ, ಅದಕ್ಕೆ ಒಂದು ಅಂತ್ಯ ಇರುತ್ತೆ. ದುಡ್ಡು ಅದು ಖರ್ಚಾಗೋ ತನಕ ಇರುತ್ತೆ, ಬಟ್ಟೆ ಅದು ಹರಿಯೋ ತನಕ ಮಾತ್ರ. ಆದರೆ ಜ್ಞಾನ ಎನ್ನೋದನ್ನು ಏನು ಕೊಡ್ತೀಯೋ ಅದು ಆ ವ್ಯಕ್ತಿಯ ಒಂದು ಜೀವನ ಪರ್ಯಂತ ಇರುತ್ತೆ. ಜ್ಞಾನವನ್ನು ನೀನು ದಾನ ಮಾಡಿದ್ರೆ, ನಿನ್ನಲ್ಲಿರುವಂತಹ ಜ್ಞಾನವನ್ನು ಬೇರೆಯವರಿಗೆ ಹಂಚಿದ್ರೆ ಅವರ ಜೀವನ ಪರ್ಯಂತ ಅದು ಅವರಿಗೆ ಉಪಯೋಗ ಆಗುತ್ತೆ. ಆ ಜ್ಞಾನವನ್ನು ಉಪಯೋಗಿಸಿ ಅವರು ದ್ರವ್ಯವನ್ನು ಸಂಪಾದಿಸ್ಬೋದು, ಬಟ್ಟೆಯನ್ನು ತೆಗೆದುಕೊಳ್ಳಬಹುದು, ಎಲ್ಲ ಜೀವನೋಪಾಯಕ್ಕೆ ಅದು ಜ್ಞಾನ ಉಪಯೋಗ ಆಗುತ್ತೆ. ಹಾಗಾಗಿ ಜ್ಞಾನಯಜ್ಞ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದನ್ನೇ 34ನೇ ಶ್ಲೋಕದಲ್ಲಿ ಬರ್ತಾ, ತದ್ವಿದ್ದೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತಸ್ವದರ್ಶಿನಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ಇಂತಹ ಜ್ಞಾನವನ್ನು ಪಡ್ಕೋಬೇಕಾದ್ರೆ ಜ್ಞಾನಯಜ್ಞ ಅತ್ಯಂತ ಶ್ರೇಷ್ಠವಾದದ್ದು, ಜ್ಞಾನವನ್ನು ಕೊಡುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಆದರೆ ಆ ಜ್ಞಾನವನ್ನು ಪಡ್ಕೊಳ್ಳೋದು ಒಬ್ಬ ಜ್ಞಾನಿಯಿಂದನೇ ಆಗಬೇಕು, ಒಬ್ಬ ಗುರುವಿಂದನೇ ಆಗಬೇಕು. ಗುರುವಿನಿಂದ ಹೇಗೆ ಜ್ಞಾನ ಪಡ್ಕೋಬೇಕು? ಅವನಿಗೆ ಸೇವೆ ಮಾಡಿ, ಗುರುವಿನ ಸೇವೆ ಮಾಡಿ, ಗುರುವಿನಿಗೆ ದಂಡ ನಮಸ್ಕಾರ ಮಾಡಿ, ಗುರುವಿಗೆ ಪ್ರಶ್ನೆಯನ್ನು ಕೇಳಿ, ಗುರುವಿನಿಂದ ನೀನು ಆ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಜ್ಞಾನ ಅನ್ನೋದು ಅತ್ಯಂತ ಶ್ರೇಷ್ಠಕರವಾದದ್ದು. ಅಂತಹ ಜ್ಞಾನವನ್ನು ಪಡ್ಕೋಬೇಕಾದ್ರೆ ನೀನು ಶ್ರೇಷ್ಠವಾದ ಗುರುವಿನ ಹತ್ರ ಅವನಿಗೆ ನೀನು ಶಿರಸ ಸಮರ್ಪಣೆ ಮಾಡಿಕೊಂಡು ಅವನಿಗೆ ಒಂದು ಭಕ್ತಿಯಿಂದ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಅವರಿಗೆ ನಿನ್ನ ವಿನಯಪೂರ್ವಕವಾಗಿ ಅವರಿಂದ ಗುರುವಿಗೆ ಅನ್ನಿಸ್ಬೇಕು, ಇವನು ಅತ್ಯಂತ ಶ್ರೇಷ್ಠವಾದ ಶಿಷ್ಯ, ನನಗೆ ಇವನಿಗೆ ಕೊಟ್ಟರೆ ಅದನ್ನು ಲೋಕಕ್ಕೆ ಕಲ್ಯಾಣಕರವಾಗುತ್ತೆ ಅಂತ ಅನ್ನಿಸೋ ಹಾಗೆ ನೀನು ಅವರ ಹತ್ರ ನಡ್ಕೊಂಡು ಅಂಥವರಿಂದ ನೀನು ವಿದ್ಯೆಯನ್ನು ಪಡ್ಕೋಬೇಕು, ಜ್ಞಾನವನ್ನು ಪಡ್ಕೋಬೇಕಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದೇ ರೀತಿ ದ್ರೋಣಾಚಾರ್ಯರು ಅತ್ಯಂತ ಶ್ರೇಷ್ಠ ಗುರುಗಳು. ಅವರ ಮಗನ್ನೇ ಅವರು ಶ್ರೇಷ್ಠ ಧನುರ್ಧರ ಮಾಡ್ತೀನಿ ಅಂತ ಹೇಳಲಿಲ್ಲ, ಶಿಷ್ಯನಾದ ಅರ್ಜುನನನ್ನು ಶ್ರೇಷ್ಠವಾದ ಧನುರ್ಧರ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆ ಅಂದರೆ ಅರ್ಜುನಲ್ಲಿ ಅಂತಹ ವಿನಯ, ಗುರುವಿನ ಮೇಲೆ ಅಂತಹ ಭಕ್ತಿ ಇದು ಯಾವಾಗಲೂ ಇರುತ್ತೆ. ಅದನ್ನು ನೋಡಿ ದ್ರೋಣಾಚಾರ್ಯರು ನಾನು ಅರ್ಜುನನನ್ನು ಶ್ರೇಷ್ಠ ಧನುರ್ಧರ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಗುರುವಿಗೆ ತನ್ನ ಮಗನಿಗಿಂತ ಶ್ರೇಷ್ಠವಾಗಿ ಶಿಷ್ಯನ ಮೇಲೆ ಪ್ರೀತಿ ಇರುತ್ತೆ, ತನ್ನ ಮಗನಿಗಿಂತ ಹೆಚ್ಚು ಶಿಷ್ಯನ ಮೇಲೆ ಪ್ರೀತಿ ಇರುತ್ತೆ. ಈ ವಿದ್ಯೆಯಲ್ಲಿ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಶಿಷ್ಯನ ಮೇಲೆ ಅತ್ಯಂತ ಶ್ರೇಷ್ಠತಮವಾದ ಪ್ರೀತಿ ಇರುತ್ತೆ. ಅದನ್ನು ನೀನು ಸಂಪಾದಿಸಬೇಕು. ಅದನ್ನು ಸಂಪಾದಿಸಿದರೆ ನಿನಗೆ ಜ್ಞಾನ, ಅತ್ಯಂತ ಶ್ರೇಷ್ಠವಾದ ಜ್ಞಾನ, ಗುರುವಿನಲ್ಲಿರುವಂಥ ಅತ್ಯಂತ ಶ್ರೇಷ್ಠವಾದ ಜ್ಞಾನ ನಿನಗೆ ಸಿಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ, ಯಜ್ಞಾತ್ವಾ ನ ಪುನರ್ಮೋಹ ಮೇವಂ ಜ್ಞಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ
ರಕ್ಷಸ್ಯಾನ್ಮನ್ಯತೋ ಮಹೀಂ. ಏನು ಅಂದರೆ, ಇಂತಹ ಜ್ಞಾನವನ್ನು ಪಡ್ಕೊಂಬಿಟ್ರೆ, ಇಂತಹ ಶ್ರೇಷ್ಠವಾದ ಜ್ಞಾನವನ್ನು ಪಡ್ಕೊಂಬಿಟ್ರೆ ಒಬ್ಬ ಜ್ಞಾನಿಯಿಂದ, ಒಬ್ಬ ಗುರುವಿನಿಂದ ನಿನಗೆ ಮೋಹ ಅನ್ನೋದು ಆವರಿಸ್ಕೊಳ್ಳಲ್ಲ. ನೀನು ಇಂತಹ ಶ್ರೇಷ್ಠವಾದ ಆಧ್ಯಾತ್ಮ ಜ್ಞಾನ ನಿನಗೆ ಬಂದ್ಬಿಟ್ರೆ ನಿನಗೆ ಮೋಹ ನಿನ್ನನ್ನು ಆವರಿಸ್ಕೊಳ್ಳಲ್ಲ, ಅದು ನಿನ್ನನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ಬಿಡತ್ತೆ. ಆದ್ದರಿಂದ ನೀನು ಶ್ರೇಷ್ಠವಾದ ಗುರುವಿನ ಹತ್ರ ನೀನು ನಿನ್ನನ್ನು ಸಮರ್ಪಣೆ ಮಾಡಿಕೊಂಡು ಅತ್ಯಂತ ಶ್ರೇಷ್ಠವಾದ ಜ್ಞಾನವನ್ನು ಪಡ್ಕೊಂಡ್ರೆ ಆವಾಗ ಮೋಹ ನಿನ್ನನ್ನು ಆಕ್ರಮಿಸ್ಕೊಡಲ್ಲ. ಆದ್ದರಿಂದ ನೀನು ಮೋಹದಿಂದ ಹೊರಗಡೆ ಬರ್ತೀಯ. ಮೋಹದಿಂದ ಹೊರಗಡೆ ಬಂದರೆ ಆವಾಗ ನಿನಗೆ ಸಿಗುವಂತಹ ಜ್ಞಾನ ಅತ್ಯುತ್ಕೃಷ್ಟವಾಗಿರುತ್ತೆ, ನಿನ್ನ ಸಾಧನೆಯೂ ಅದಕ್ಕೆ ಸೇರಿಕೊಳ್ಳುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ 36ನೇ ಶ್ಲೋಕದಲ್ಲಿ ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವ್ಯಚಿನಂ ಸಂತರಿಷ್ಯತಿ. ನೀನು ಎಲ್ಲ ಪಾಪಗಳಿಂದ ಹೊರಗಡೆ ಬಂದು ಎಲ್ಲ ಪಾಪಗಳಿಂದ ನೀನು ಹೊರಗಡೆ ಬರಬೇಕಾದ್ರೆ ಜ್ಞಾನ ಅನ್ನೋ ಒಂದು ದೋಣಿಯನ್ನು ನೀನು ಅನುಸರಿಸಬೇಕಾಗತ್ತೆ. ಜ್ಞಾನ ಎಂಬ ದೋಣಿಯಲ್ಲಿ ಕೂತ್ಕೊಂಡ್ರೆ ಮಾತ್ರ ನೀನು ಈ ಜೀವನ ಎಂಬ ಸರೋವರವನ್ನು ಅಥವಾ ಸಮುದ್ರವನ್ನು ದಾಟಕ್ಕೆ ಸಾಧ್ಯ. ಜ್ಞಾನದಿಂದ ಮಾತ್ರ ಸಾಧ್ಯ. ನೀನು ಪಾಪದಲ್ಲೇ ಮುಳುಗಿಬಿಟ್ಟಿದ್ರೆ ನಿನಗೆ ಪಾಪ ಯಾವುದು, ಪಾಪ ಏನು ಅಂತಲೇ ಗೊತ್ತಾಗಲ್ಲ. ಪಾಪದಲ್ಲೇ ಹೋಗಿರ್ತೀಯ. ಅದರಿಂದ ಹೊರಗಡೆ ಬಂದರೆ ಆವಾಗ ನಿನಗೆ ಗೊತ್ತಾಗತ್ತೆ ಪಾಪ ಅಂದ್ರೇನು, ಏನು ಇಷ್ಟು ಪಾಪ ಮಾಡಿಬಿಟ್ಟಿದ್ದೀನಲ್ಲ ಅಂತ. ಒಂದು ಕೊಡ ಬಾವಿಯಲ್ಲಿ ನೀರು ಸೇದಬೇಕಾದ್ರೆ ಅದು ನೀರು ಒಳಗಡೆನೇ ಇದ್ದರೆ ಅದರ ಭಾರ ಗೊತ್ತಾಗಲ್ಲ. ಅದು ನೀರಿಂದ ಹೊರಗಡೆ ಬಂದ ಮೇಲೆ ಅದರ ಭಾರ ಗೊತ್ತಾಗತ್ತೆ, ಇಷ್ಟು ಭಾರ ಇದೆಯಲ್ಲಪ್ಪ ಅಂತ. ಹಾಗೆ ನಾವು ಪಾಪದಲ್ಲೇ ಹೋಗಿದ್ರೆ ನಮಗೆ ಆ ಪಾಪ ಏನು ಅಂತ ಗೊತ್ತಾಗಲ್ಲ. ಅದ್ರ ಹೊರಗಡೆ ಬಂದಾಗ ನಮಗೆ ಗೊತ್ತಾಗತ್ತೆ ಇಷ್ಟೊಂದು ಪಾಪಗಳನ್ನು ಮಾಡಿಬಿಟ್ಟಿದ್ದೀವಲ್ಲ ಅಂತ. ಹಾಗೇನೆ ಅದಕ್ಕೆ ಹೊರಗಡೆ ಬರಬೇಕಾದ್ರೆ ಜ್ಞಾನ ಬೇಕಾಗತ್ತೆ. ಜ್ಞಾನ ಎನ್ನೋ ದೋಣಿ ಬೇಕಾಗತ್ತೆ. ಜ್ಞಾನ ಎನ್ನೋ ದೋಣಿಯ ಆಶ್ರಯ ಪಡ್ಕೊಂಡು ಆ ಒಂದು ಪಾಪದಿಂದ ಹೊರಗಡೆ ಬರಬೇಕಾಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸೋಣ. ಮುಂದಿನ ಸಂಚಿಕೆಯನ್ನು ಮುಂದಿನ ಒಂದು ಆವೃತ್ತಿಯಲ್ಲಿ ತಗೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.